ಎಲ್ರಿಗೂ ನಮಸ್ಕಾರ. ನಮ್ಮ ಚಿಕ್ಕ ಮಾವನ ಮಗಳು ಮದುವೆ ಇತ್ತು ಅಂತ ಹೇಳ್ಬಿಟ್ಟು ನಾವು ಇವತ್ತಿಂದ ಸ್ಟಾರ್ಟ್ ಮಾಡಿದ್ವಿ ಪತ್ರಿಕೆ ಹಂಚೋದಕ್ಕೆ. ಇಡೀ ಊರಿಗೆಲ್ಲ ಕೊಡಬೇಕಿತ್ತಲ್ಲ, ಹಾಗಾಗಿ ಪತ್ರಿಕೆ ಮತ್ತು ಅರಿಶಿನ ಕುಂಕುಮ ಎರಡನ್ನೂ ತೊಗೊಂಡು ಮನೆ ಮನೆಗೆ ಹೋಗಿ ಕೊಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಫಸ್ಟೆಲ್ಲ ಸ್ಟಾರ್ಟ್ ಮಾಡ್ಕೊಂಡು ಒಬ್ಬೊಬ್ಬರು ಮನೆಗೆ ಹೋಗಿ ಕೊಟ್ಬಿಟ್ಟು ಬರ್ತಾಯಿದ್ವಿ. ಹಾಗೆ ಚಿಕ್ಕದಾಗಿ ಒಂದೊಂದು ವೀಡಿಯೋ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನಮ್ಮತ್ತೆ, ನಾನು, ಹಾಗೆ ನಮ್ಮ ವಾರ್ಗಿತ್ತಿ ಅಕ್ಕ ಒಬ್ಬರಿದ್ದಾರೆ, ಮತ್ತು ಇನ್ನೊಬ್ಬರು ಅತ್ತಿಗೆ ಇದ್ದಾರೆ. ಹಾಗೆ ಸಿಕ್ತವ್ರು ದಾರಿ ಸಿಕ್ಕಿದ್ರೆ ಅಲ್ಲಿಗೂ ಹೇಳಿಕೊಡ್ತಾಯಿದ್ವಿ, ಒಬ್ಬೊಬ್ಬರು ಮನೆಗೂ ಹೋಗಿ ಕೊಡ್ತಾಯಿದ್ವಿ. ತುಂಬಾ ಖುಷಿ ಆಗ್ತಿತ್ತು. ಯಾಕೆಂದರೆ ಫಸ್ಟು ತುಂಬ ಟೈಮ್ ಆದಮೇಲೆ ನಮ್ಮ ಮನೇಲಿ ಒಂದು ಫಂಕ್ಷನ್ ಆಗ್ತಾಯಿದ್ದು. ಹಾಗಾಗಿ ಫಂಕ್ಷನ್ ತುಂಬ ಎಲ್ಲರಿಗೂ ಖುಷಿ ಕೊಡೋಂಥ ಫಂಕ್ಷನ್ ಆಗಿತ್ತು. ತುಂಬ ಮನೆಗಳು ನನಗೆ ಗೊತ್ತೇ ಇರಲಿಲ್ಲ, ಒಬ್ಬೊಬ್ಬರು ಮನೆ ಅಂತ ನಾನು ನೋಡೇ ಇರಲಿಲ್ಲ. ಸೊ ಈ ಮದುವೆಯಿಂದಾಗಿ ನನ್ನ ಮನೆಗಳು ನೋಡೋಷ್ಟು ಖುಷಿ ಆಯಿತು. ಎಷ್ಟೋ ಮನೆಗಳಿಗೆ ಮನೆ ಬಾಗಿಲ ಹತ್ರ ಹೋಗಿ ವಾಪಸ್ ಬಂದಿರೋದು ಇದೆ, ಮನೆ ಒಳಗಡೆ ಹೋಗಿರಲಿಲ್ಲ. ಪತ್ರಿಕೆ ಹಂಚೋದು ನೆಪ್ತಲ್ಲಾದ್ರೂ ಹೊರಗಳ ಮನೆಯೆಲ್ಲ ನೋಡ್ದಂಗೆ ಆಯಿತು. ಮತ್ತು ತುಂಬ ಚೆನ್ನಾಗಿದ್ದು ಮನೆಗಳೆಲ್ಲ. ನಮ್ಮ ಮನೆಗಳು ನಾವು ಚಿಕ್ಕವರಿಂದ ಇರೋ ಮನೆ ಅಥವಾ ನಾವು ಸುತ್ತಮುತ್ತ ಇದ್ದಿದ್ದ ಮನೆಗಳೆಲ್ಲದಕ್ಕೂ ಇಲ್ಲಿ ಈ ಊರಲ್ಲಿ ಸ್ವಲ್ಪ ಚೆನ್ನಾಗಿದ್ದು ಮನೆಗಳೆಲ್ಲ. ಹಾಗಾಗಿ ನನಗೆ ಮನೆಗಳ ವೀಡಿಯೋಸ್ ಮಾಡೋದು ತುಂಬ ಖುಷಿ ಆಗ್ತಿತ್ತು. ತುಂಬಾ ಕಷ್ಟಪಟ್ಟು ಮಾಡಿದ್ದೀನಿ. ವೀಡಿಯೋ ಗೊತ್ತಾಗ್ದಂಗೆ, ಯಾರು ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಾಗದಿರೋ ಥರ. ಹಾಗೆ ಮುಂದೆ ಫಂಕ್ಷನ್ಸ್ ಎಲ್ಲ ಹೇಗೆ ಆಗುತ್ತೆ ಅಂತ ನಾನು ಚಿಕ್ಕದಾಗಿ ಒಂದು ವೀಡಿಯೋ ಕ್ಲಿಪ್ಪಿಂಗ್ ಹಾಕ್ತಾಯಿರ್ತೀನಿ. ಹಾಗೆ ನನ್ನ ವೀಡಿಯೋಸ್ಗಳು ಯಾರ್ಯಾರು ನೋಡ್ತಾಯಿದ್ರು ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ನೋಡದೇ ಇದ್ದವರು ನನ್ನ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಗಳು ಮಾಡಿ. ನಾವೊಂದು 8:30ಗೆಲ್ಲ ಸ್ಟಾರ್ಟ್ ಮಾಡಿದ್ವಿ. ಒಂದು 12:30ವರೆಗೂ ಕೊಟ್ವಿ. ಆಮೇಲೆ ಮತ್ತೆ ಇನ್ನೂ ತುಂಬ ಮನೆಗಳಿತ್ತು ಅಂತ ಹೇಳ್ಬಿಟ್ಟು ಬೇರೆ ಶಿಫ್ಟಿಗೆ ಚೇಂಜ್ ಮಾಡಿದ್ವಿ. ನಾವಿವಾಗ ಯಾರ್ಯಾರು 4-5 ಜನ ಬಂದಿದ್ದೀವಿ ಅವರೆಲ್ಲ ಮಧ್ಯಾಹ್ನದವರೆಗೂ ಅಷ್ಟೇ. ಮಧ್ಯಾಹ್ನ ಮೇಲೆ ಮತ್ತೆ ಬೇರೆಯವ್ರ ಜೊತೆ ಹೋಗಿ ಕೊಡಿ ಅಂತ ಹೇಳಿ. ಏಕೆಂದರೆ ಒಂದೇ ಸಲ ಎಲ್ಲರೂ ಕೊಟ್ಕೊಂಬರೋದು ತುಂಬಾ ಸುಸ್ತಾಗುತ್ತದೆ. ಈಗಂತೂ ತುಂಬಾ ಬಿಸಿಲು. ಈ ಬಿಸಿಲಿಗಂತೂ ಎಷ್ಟು ಹೊರಗಡೆ ಹೋದ್ರೇ ತುಂಬ ಟ್ಯಾನ್ ಆಗ್ತಿದ್ವಿ. ಸೊ ಅದ್ರ ಪಾಪ ಕಾರೆಲ್ಲ ಇತ್ತು. ಸ್ವಲ್ಪ ದೂರ ಮನೆಗಳಿಗೆಲ್ಲ ಕಾರಲ್ಲೇ ಹೋಗ್ತಾಯಿದ್ವಿ. ಸ್ವಲ್ಪ ಹತ್ತಿರ ಇರೋ ಮನೆಗಳಿಗೆಲ್ಲ ನಡ್ಕೊಂಡೇ ಹೋಗ್ತಾಯಿದ್ವಿ. ಅದು ತುಂಬ ಚೆನ್ನಾಗಿತ್ತು. ಮಾತಾಡಿಕೊಂಡು ಒಂದೊಂದು ಕಾಮಿಡಿಗಳಾಗ್ತಾಯಿತ್ತು. ತುಂಬ ಚೆನ್ನಾಗಿತ್ತು. ಒಬ್ಬೊಬ್ರ ಮನೆ ಜ್ಯೂಸ್ ಕಾಫಿ ಕುಡೀರಿ ಅಂತೆಲ್ಲ ಹೇಳ್ತಿದ್ವಿ. ನಾವು ಕಾಫಿ ಟೀ ಎಲ್ಲಿ ಕುಡಿಯೋಲ್ವ ಅಲ್ಲೆಲ್ಲ ಜ್ಯೂಸ್ ಕೊಟ್ಟರು ಚೆನ್ನಾಗಿರೋದು. ಕೊಡ್ತಾಯಿದ್ರು ಪಾಪ ಅವರು. ನಾವು ತುಂಬ ಹಿಂಸೆ ಮಾಡಿ ನಾವೇ ಹೇಳ್ತಾಯಿದ್ವಿ, ಬೇಡ ಆಗಲ್ಲ ಕಾಫಿ ಟೀ ಕುಡಿಯೋದಕ್ಕೆ ಅಂತ. ಹಾಗೆ ಕೆಲವೊಬ್ಬರು ಮನೆ ಬಾಳೆಹಣ್ಣೆಲ್ಲ ಕೊಟ್ಟರು. ತುಂಬ ಚೆನ್ನಾಗಿತ್ತು. ಮುಂದೆ ಏನೇನು ಶಾಸ್ತ್ರಗಳಾಗುತ್ತೆ ಅಂತೆಲ್ಲ ಹೇಳ್ತೀನಿ. ತುಂಬ ಮನೆಗಳಿಗೆ ಹೋಗ್ಬೇಕಾದ್ರೆ ಎಷ್ಟು ಖುಷಿ ಆಗ್ತಿತ್ತು ಅಂದರೆ, ಅವ್ರ ಮನೆ ಹತ್ರ ಇದ್ದ ದಾಸವಾಳ ಅಥವಾ ಫ್ಲವರ್ಗಳು ನೋಡೋಕ್ಕೆ ತುಂಬ ಖುಷಿ ಆಗ್ತಿತ್ತು. ಇದೇ ಮದುವೆ ಮನೆ, ನಮ್ಮ ಚಿಕ್ಕ ಮಾವವ್ರ ಮನೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.